ಈಗಾಗಲೇ ಸಚಿವ ಸ್ಥಾನ ಅನೌನ್ಸ್ ಆಗಿರುವಂಥದ್ದು, ಪದಗ್ರಹಣ ಕೂಡ ನಡೀತಾ ಇರೋದು. ಆದರೆ ಬ್ರಾಹ್ಮಣ ಸಮುದಾಯದವರಿಗೆ ಈ ಬಾರಿ ಸಚಿವ ಸ್ಥಾನ ಮಿಸ್ ಆಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೂ ಮಾಜಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇರುವಂಥದ್ದು. ಸರ್, ಎಲ್ಲೋ ಒಂದು ಕಡೆ ತಮಗೂ ಕೂಡ ಸಚಿವ ಸ್ಥಾನಕ್ಕೆ ಸಿಗುತ್ತೆ ಎಂಬ ನಿರೀಕ್ಷೆ ಇದ್ವು, ತಮ್ಮ ಸಮುದಾಯದಕ್ಕೆ ಕೂಡ ಮಿಸ್ ಆಗಿರುವಂಥದ್ದು. ಬಹುಶಃ ಯಾವ ಒಂದು ಸಚಿವ ಸಂಪುಟದಲ್ಲಿ ಬ್ರಾಹ್ಮಣರು ಇಲ್ಲದೇ ಇರತಕ್ಕಂಥ ಸಚಿವ ಸಂಪುಟ ಯಾವುದೂ ಇರಲಿಲ್ಲ. ಇದೇ ಪ್ರಥಮ ಬಾರಿಗೆ ಆ ಥರ ಆಗಿದೆ. ಅದು ಯಾಕಾಗಿದೆ ನನಗೆ ಗೊತ್ತಿಲ್ಲ. ಆದರೆ ನಾನು ಜಾತ್ಯತೀತ ವ್ಯಕ್ತಿ, ನಾನೇನು ಬ್ರಾಹ್ಮಣರ ಕೋಟ ಅಡಿಯಲ್ಲಿ ನಾನು ಬರಬೇಕು ಅಂತ ನಾನೇನು ಬಯಸೋದಿಲ್ಲ. ಆದರೂ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಎಲ್ರಿಗೂ ಅವಕಾಶಗಳು ಸಿಗುವಂಥದ್ರಲ್ಲಿ ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಈ ಬಾರಿನೇ ಯಾಕೋ ಏನೋ ಒಬ್ರಿಗೂ ಕೂಡ ಮಾಡೋಕ್ಕಾಗಿಲ್ಲ. ಅದು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆ ಮಾಡಿಲ್ಲ ಅಂತ. ಸರ್, ಈ ಬಾರಿ ಯುವಕರಿಗೆ ಮತ್ತು ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ರು. ಬಟ್ ನೀವು ಕೂಡ ಯುವಕರಿದ್ದೀರಿ, ಹಿಂದೆ ಚೆನ್ನಾಗಿ ಕೆಲಸ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿ ಗುರುತಿಸ್ಕೊಂಡಿದ್ದೀರಾ. ಬಟ್ ಯಾಕೆ ಮಿಸ್ ಆಯಿತು ಅನ್ನೋದು ಅದೇ ನನಗೂ ಗೊತ್ತಿಲ್ಲ. ನನಗೇನು ಮಂತ್ರಿ ಆಗಬೇಕು ಅಂತ ನನಗೇನು ಅದರಿಂದ ಮಂತ್ರಿ ಆಗಿಲ್ಲ ಅಂತ ನನಗೇನು ನೋವೇನಿಲ್ಲ. ಅದು ಯಾಕಂದರೆ ಬರ್ತದೆ ಹೋಗ್ತದೆ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರಿಗೆ ಕೇಳಿ ನಾನೇ ಹೋಗಿ ಹೇಳಿದೆ 3 ವರ್ಷ, ಸರ್ ನಾನೀಗ ಪಕ್ಷದ ಕೆಲಸ ಮಾಡ್ತೀನಿ, ತಾವು ಇನ್ನೊಬ್ರಿಗೆ ಯಾರಾದರೂ ಮಂತ್ರಿಮಂಡಲಕ್ಕೆ ಮಾಡಿ ಅಂತ ನಾನೇ ಅವ್ರಿಗೆ ಹೋಗಿ ಹೇಳಿದೆ. ಆಮೇಲೆ ಆ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಅವ್ರನ್ನ ತೊಗೊಂಡ್ರು. ನಾನು ವಾಲಂಟ್ರಿಗೆ ಮಾಡಿರೋನು. ಸೊ ನನಗೇನು ಮಂತ್ರಿ ಸ್ಥಾನ ಏನು ಮುಖ್ಯ ಏನಲ್ಲ. ಆದರೆ ನಮಗೆ ಒಂದು ಯಾವ ಕಾರಣಕ್ಕೋಸ್ಕರ ನಮ್ಮ ತೆಗೆದಿದ್ದಾರೆ ಅಂತಂದರೆ ಸ್ಪಷ್ಟವಾಗಿ ಹೇಳಬೇಕು. ಏನು ಕಾರಣನೇ ಇಲ್ಲ. ನನ್ನ ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಲಿಲ್ವಾ, ಅಥವಾ ಏನೋ ಭ್ರಷ್ಟಾಚಾರ ಮಾಡೋದನ್ನ, ಅಥವಾ ನಮ್ಮ ಪಕ್ಷಕ್ಕೆ ನಿಷ್ಠೆ ಇಲ್ವಾ, ಅಥವಾ ಪಕ್ಷದ ಪರವಾಗಿ ನಾವು ಕೆಲಸ ಮಾಡೋದಿಲ್ವಾ. ಯಾವುದೇ ಜವಾಬ್ದಾರಿ ಪಕ್ಷಗಳು ನಾವು ಮಾಡ್ತೀವಿ. ಎಲ್ಲ ಇದರಲ್ಲೂ ಹಂತದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಸೊ ನಮಗೆ ಅದೊಂದೇ ನೋವು, ನಮಗೇನು ಹೇಳಿಲ್ಲ, ಸ್ಪಷ್ಟವಾದಂಥ ಒಂದು ನಮಗೆ ರೀಸನ್ ಕೊಟ್ಟಿಲ್ಲ. ತಾವು AICC ಅವರ ಹತ್ರ ಆಗಿರ್ಬೋದು, ಮತ್ತು ಅದರ CM ಆಗಿರುವಂಥ DK ಶಿವ ಮತ್ತು ಸಿದ್ದರಾಮಯ್ಯ ಅವರು ನಿಮ್ಮನ್ನು ಮಾತಾಡಿಸುವ ಪ್ರಯತ್ನ ಮಾಡಿದ್ರೆ, ಅಥವಾ ನೀವೇನೋ ಅವ್ರು ಮಾತನಾಡಿಸುವ ಪ್ರಯತ್ನ ಮಾಡಿದ್ರೆ? ಇಲ್ಲ, ಇದುವರೆಗೂ ಯಾರೂ ಏನು ಮಾತಾಡಿಸಿಲ್ಲ. ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಅದು ಒಂದು ಕಡೆ ಎಲ್ಲರೂ ಯಾರ್ಯಾರಿಗೆ ಈಗ ನನ್ನ ಬಿಟ್ಬಿಡಿ, ಬೇರೆ ಅನೇಕ ಜನರಿಗೆ ನಾನು ಮಂತ್ರಿ ಆಗಿದ್ದವನು. ಈಗ ಬೇರೆಯವ್ರು ಅನೇಕ ಜನ ಏನೂ ಆಗಿಲ್ಲದೆ ಇರೋರು ಪಾಪ ಸೀನಿಯರ್ಸ್ ಇದ್ದಾರೆ, ಅವರಿಗೆ ಈ ಅವಕಾಶ ಸಿಕ್ಕಿಲ್ಲ. ಸೊ ಅಂಥವ್ರಿಗೆಲ್ರಿಗೂ ಹೋಗಿ ಮಾತನಾಡಿಸಿ ವರಿಷ್ಠರು, ನಮ್ಮ ಲೀಡರ್ಸು ಎಲ್ಲ ಮಾತಾಡ್ತದೆ ಅಂದ್ಕೊಂಡಿದ್ದೀನಿ. ಸಮಾಧಾನ ಪಡಿಸ್ಬೇಕು. ಯಾಕಂದರೆ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರ ಕೊಡ್ತಾ ಇದೆ ಮತ್ತು ಮುಂದಿನ ಚುನಾವಣೆ ಮತ್ತೆ ಗೆಲ್ಲಬೇಕು ನಾವು. ಸೊ ಆ ಕಾರಣದಿಂದ ಎಲ್ಲರೂ ಕೂಡ ಸಮಾಧಾನ ಪಡಿಸುವಂಥ ಕೆಲಸ ಮತ್ತು ಅವ್ರಿಗೆ ಜೊತೆ ಮಾತುಕತೆ ಮಾಡೋದು ಕೂಡ ಮುಖ್ಯ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸರ್, ಒಂದಷ್ಟು ಜನ ಅಸಮಾಧಾನಗೊಂಡಿದ್ದಾರೆ ಮತ್ತು ಒಂದಷ್ಟು ಜನ ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇರೋಂಥ. ಅದಕ್ಕೆ ಸರ್ ಹೇಳಿದ್ನಲ್ಲ, ಹೋಗಿ ಎಲ್ಲರೂ ಮಾತಾಡಿಸ್ಬೇಕು. ಯಾಕಂದರೆ ಇವತ್ತು ಪಕ್ಷ ಮುಖ್ಯ, ವ್ಯಕ್ತಿ ಅಲ್ಲ. ಅದರಿಂದ ಪಕ್ಷವನ್ನು ಎಲ್ಲರಿಗೂ ನಾವು ನ್ಯಾಯ ಕೊಡ್ಸೋಕ್ಕಾಗದೇ ಇರ್ಬೋದು. ಅದಕ್ಕೋಸ್ಕರ ಅವ್ರ ಜೊತೆಲಿ ಎಲ್ಲರೂ ಕೂಡ ಮಾತನಾಡಿಸ್ಬೇಕು, ಅವ್ರ ಜೊತೆ ಸಂಪರ್ಕ ಮಾಡಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು ಮತ್ತು ಸಮಾಧಾನ ಪಡಿಸ್ಬೇಕು. ಇದೆಲ್ಲ ಪಕ್ಷದ ವರಿಷ್ಠರು ಮಾಡಬೇಕಾಗ್ತದೆ, ಮಾಡ್ತಾರೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಕಾರ್ಯಕರ್ತರು ನಿರೀಕ್ಷೆ ಇದ್ರೆ ನಿಮಗೆ ಸಿಗುತ್ತೆ ಅಂತ ತಾವು ಕಾರ್ಯಕರ್ತರು ಪಾಪ ಇರ್ತದೆ ಅವ್ರಿಗೆ. ಯಾಕೆಂದರೆ ನಾನು ಅವ್ರಿಗೂ ಏನು ಉತ್ತರ ಕೊಡೋಕ್ಕಾಗ್ತಿಲ್ಲ. ಏನಕ್ಕೋಸ್ಕರ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೇನು ಉತ್ತರ ಇಲ್ಲ. ಈಗ ಯಾವ ಕಾರಣಕ್ಕೆ ತೆಗೆದಿದ್ದಾರೆ, ಅಥವಾ ಏನು CM ಅವ್ರು ನನ್ನ ವಿರುದ್ಧ ಇದ್ರಾ, ಅಥವಾ ಸಿದ್ದರಾಮಯ್ಯ ಅವ್ರು ನನ್ನ ವಿರೋಧ ಮಾಡಿದ್ರಾ, ಅಥವಾ ಇನ್ನೊಬ್ರು ಯಾರೋ ನನ್ನ ವಿರುದ್ಧ ಇದ್ರಾ, ಆ ಥರ ಯಾರೂ ಇಲ್ಲ ವಿರೋಧ. ಸೊ ನಾನು ಅವ್ರಿಗೇನು ಹೇಳಲಿ. ಅದಕ್ಕೋಸ್ಕರ ನನಗೆ ಅದರಿಂದ ಅವ್ರಿಗೇನು, ಅವರು ಸ್ವಲ್ಪ ಆದರೂ ಅವ್ರಿಗೆ ಸಮಾಧಾನ ಪಡಿಸ್ತಾ ಇದ್ದೀನಿ. ಏನು ಮಾಡೋಕ್ಕೆ ಹೋಗ್ಬೇಡ್ರಪ್ಪ, ಗಲಾಟೆ ಎಲ್ಲ ಸುಮ್ಮನೆ ಇರಿ, ಪಕ್ಷದ ಒಂದು ಇದಕ್ಕೆ ಧಕ್ಕೆ ಆಗಬಾರ್ದು, ಎಲ್ಲ ನೀವು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿದ್ದೀನಿ. ಇಷ್ಟು ಮಾಜಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಮತ್ತು ಕ್ಯಾಂಪ್ ಪರ್ಸನ್ ವೆಂಕಟೇಶ್ ಜೊತೆ KS ನಾಯಕ ಫ್ರೀಡಮ್ TV ಬೆಂಗಳೂರು.